ವಾಗ್ದಾನದ ವಾಕ್ಯವನ್ನು ಧ್ಯಾನ ಮಾಡೋದಕ್ಕಾಗಿದೆ. ಹಲ್ಲೆಲೂಯಾ. ಸೊ ದೇವರು ಏನೆಲ್ಲ ದೇವರು ಇವತ್ತು ನಿಮಗೆ ಹೇಳುವುದಕ್ಕಾಗಿದ್ದಾನೆ, ಪರಿಶುದ್ಧಾತ್ಮ ದೇವರು ಅದು ನಿಮ್ಮ ಜೀವನದಲ್ಲಿ ನೆರವೇರುತ್ತದೆ, ನಿಮ್ಮ ಕುಟುಂಬದಲ್ಲಿ ನೆರವೇರುತ್ತದೆ, ನಿಮ್ಮ ವಂಶದಲ್ಲಿ ನೆರವೇರುತ್ತೆ, ನಿಮ್ಮ ಜೀವನದಲ್ಲಿ ಅದನ್ನು ನೆರವೇರುವುದಕ್ಕಾಗಿ ದೇವರು ಇಷ್ಟಪಡುವಂತವನಾಗಿದ್ದಾನೆ. ಸೊ 2024ಕ್ಕೆ ನಮಗೂ ಸಭೆಗೂ ದೈವ ಮಕ್ಕಳೆಲ್ಲರಿಗೂ ಕೊಟ್ಟಿರುವಂತಹ ಒಂದು ಅದ್ಭುತವಾದ ವಾಗ್ದಾನದ ವಾಕ್ಯ ಮತ್ತಾಯನ ಬರೆದ ಸುವಾರ್ತೆ 2ನೇ ಅಧ್ಯಾಯ. ಮತ್ತಾಯನ ಬರೆದ ಸುವಾರ್ತೆ 2ನೇ ಅಧ್ಯಾಯ ಅದರ 6ನೇ ವಾಕ್ಯ. ಮತ್ತಾಯನ ಬರೆದ ಸುವಾರ್ತೆ 2ನೇ ಅಧ್ಯಾಯ 6ನೇ ವಾಕ್ಯ ರೀತಿ ಆಗಿರುತ್ತದೆ. ಯಹೂದ ಸೀಮೆಯ ಬೆತ್ಲೆಹೇಮೆ, ಯಹೂದದ ಮುಖ್ಯ ಪಟ್ಟಣಗಳಲ್ಲಿ ನೀನು ಎಷ್ಟು ಮಾತ್ರವೂ ಸಣ್ಣದಲ್ಲ, ಒಬ್ಬ ಅಧಿಪತಿ ನಿನ್ನೊಳಗಿನಿಂದಲೇ ಹೊರಡುವನು, ಆತನು ನನ್ನ ಪ್ರಜೆಯಾದ ಇಸ್ರಾಯೇಲರನ್ನ ಆಳತಕ್ಕವನು ಎಂಬುದಾಗಿ ಪ್ರವಾದಿಯ ಮುಖಾಂತರ ಬರೆದದೆ ಎಂದು ಹೇಳಿದರು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಸೊ ದೇವರ ವಾಕ್ಯ ಬಹಳ ಅದ್ಭುತವಾಗಿ, ದೇವರ ವಾಕ್ಯ ಬಹಳ ಅತಿಶಯವಾಗಿ, ದೇವರ ವಾಕ್ಯ ಬಹಳ ಸುಂದರವಾಗಿ ಹೇಳುತ್ತಿರುವಂತಹ ಒಂದು ಕಥೆ, ಸತ್ಯ ಕಥೆ ಎಂಬುದಾಗಿರುವುದಾದ್ರೆ, ನೀನು ಯಹೂದ ಕುಲವನ್ನ, ನೀನು ಯಹೂದ ಕುಲದ ಒಂದು ಅದ್ಭುತವಾಗಿರುವಂತ ವಂಶದ ಕುಡಿಯಾಗಿದ್ದೀಯ. ಪ್ರೈಸ್ ದಿ ಲಾರ್ಡ್. ಯಹೂದ ಕುಲದ ಸಿಂಹ ನೀನಾಗಿದ್ದೀಯ. ಈ ಒಂದು ವರ್ಷ ದೇವರು ನಿನ್ನನ್ನ ಯಹೂದ ಕುಲದ ಸಿಂಹವಾಗಿ ದೇವರು ನಿನ್ನ ನೆಡುವುದಕ್ಕಾಗಿ ತೀರ್ಮಾನ ಮಾಡಿದ್ದಾನೆ. ಸಿಂಹವನ್ನ ನೋಡಿ ಕಾಡು ಭಯಪಡುವ ಹಾಗೆ, ನಿನ್ನನ್ನು ನೋಡಿ ಜನರು ಭಯಪಡುವ ಹಾಗೆ ದೇವರು ಈ ವರ್ಷ ನಿನ್ನ ನೆಡುವುದಕ್ಕಾಗಿ, ನಿನ್ನನ್ನು ನೋಡಿ ದುರಾತ್ಮಗಳು, ಅಂಧಕಾರಗಳು, ಶಕ್ತಿಗಳು ನಿನ್ನನ್ನು ನೋಡಿ ಭಯಪಡುವ ಹಾಗೆ ಕರ್ತನಾದ ದೇವರು ನಿನ್ನನ್ನ ಯಹೂದ ಕುಲದ ಸಿಂಹವಾಗಿ ನಿನ್ನನ್ನ ಈ ವರ್ಷ ಆರಿಸಿಕೊಂಡಿದ್ದಾನೆ. ಕರ್ತನಾದ ದೇವರು ನಿನ್ನನ್ನ ಭಯಂಕರವಾದ ವ್ಯಕ್ತಿಯನ್ನಾಗಿ, ಪ್ರಪಂಚ 11 ಕುಲಗಳು, ಜಾತಿ ಜನರು ಒಂದು ಕುಲವನ್ನು ನೋಡಿ ಹೆದರುವಾಗೆ ನಿನ್ನನ್ನು ನೋಡಿ ಅನೇಕ ಜಾತಿ ಕುಲಗಳ ಜನರು ಭಯಪಡುವ ರೀತಿಯಲ್ಲಿ ನಿನ್ನನ್ನ ಧೈರ್ಯಗೊಳಿಸುವುದಕ್ಕಾಗಿದ್ದಾರೆ. 2ನೇದಾಗಿ ದೇವರು ಬೆತ್ಲೆಹೇಮ್, ದೇವರು 2ನೇದಾಗಿ ಹೇಳುತ್ತಾನೆ ಯಹೂದ ಕುಲವೇ, ಯಹೂದ ಕುಲದ ಸೀಮೆ, ಯಹೂದ ಸೀಮೆಯ ಬೆತ್ಲೆಹೇಮೆ. ಹಲ್ಲೆಲೂಯಾ. ನಿನ್ನನ್ನ ದೇವರು ಬೆತ್ಲೆಹೇಮ್ ಆಗಿ ದೇವರು ನಿನ್ನನ್ನು ಆಶೀರ್ವದಿಸ್ತಾನೆ. ಬೆತ್ಲೆಹೇಮ್ ಎಂಬುದಾಗಿ ಹೇಳುವಾಗ ರೊಟ್ಟಿಯ ಮನೆ. ನಿನ್ನ ಕುಟುಂಬದಲ್ಲಿ ರೊಟ್ಟಿಗೆ, ಊಟಕ್ಕೆ, ಬಟ್ಟೆಗೆ ಕೊರತೆ ಇಲ್ಲದಾಗಿ ಆಶೀರ್ವದಿಸ್ತಾನೆ. ನಿನ್ನ ಕುಟುಂಬದಲ್ಲಿ ಸಮೃದ್ಧಿಯನ್ನ ದೇವರು ಉಂಟು ಮಾಡುತ್ತಾನೆ. ನಿನ್ನ ವಂಶದಲ್ಲಿ ಸಮೃದ್ಧಿಕರವಾದ ಆಶೀರ್ವಾದವನ್ನ, ನಿನ್ನ ಬಾಳಲ್ಲಿ ಸಮೃದ್ಧಿಕರವಾಗಿರುವಂತಹ ಮೇಲುಗಳನ್ನ, ಒಂದು ದಿನನೂ ನಿನಗೆ ಊಟಕ್ಕೆ ಕೊರತೆ ಇಲ್ಲದ ಹಾಗೆ ಕರ್ತನಾದ ದೇವರು ನಿನ್ನನ್ನ, ನಿನ್ನ ಕುಟುಂಬವನ್ನ, ನಿನ್ನನ್ನ, ನಿನ್ನ ವಂಶವನ್ನ ಆಶೀರ್ವದಿಸುವುದಕ್ಕಾಗಿದ್ದಾನೆ. ಸಲ್ಮೋನನ ಮನೆಯಲ್ಲಿ ನಿತ್ಯ ಸೌಭಾಗ್ಯವಿದ್ದ ಹಾಗೆ ನಿನ್ನ ಮನೆಯೊಳಗೂ ನಿತ್ಯ ಸೌಭಾಗ್ಯವನ್ನ ದೇವರು ಕೊಡುವುದಕ್ಕಾಗಿ ತೀರ್ಮಾನ ಮಾಡಿದ್ದಾನೆ. ಒಂದು ವೇಳೆ 2023 ಕೊರತೆಯ ವರ್ಷವಾಗಿರಬಹುದು, ಆದ್ರೆ 2024 ಸಮೃದ್ಧಿಕರವಾಗಿರುವಂತ ನಿನ್ನ ಮನೆ ಆಶೀರ್ವಾದದ ರೊಟ್ಟೆಯ ಮನೆಯಾಗುತ್ತದೆ. ನೀನು ಅನೇಕರಿಗೆ ಅನ್ನ ಕೊಡುವ ಹಾಗೆ ಆಶೀರ್ವಾದವಾಗಿ ನಿನ್ನನ್ನ, ನಿನ್ನ ಜೀವನವನ್ನ ಆಶೀರ್ವಾದ ಮಾಡುವಂತ ವರ್ಷವಾಗಿದೆ 2024. ಒಂದು ವೇಳೆ ನಿನಗೆ ಅತೃಪ್ತಿಯಾಗಿರುವಂತ ವರ್ಷ 2023 ಆಗಿರಬಹುದು, ಬಟ್ 2024 ನೀನು 4 ಜನಕ್ಕೆ ಅನ್ನ ಕೊಡುವಂತ ಮಗಳು, ಅನ್ನ ಕೊಡುವಂತ ಮಗನು, ಅನ್ನ ಕೊಡುವಂತ ಕುಟುಂಬವು, ಅನ್ನ ಕೊಡುವಂತ ವಂಶವನ್ನಾಗಿ ದೇವರು ನಿನ್ನನ್ನು ಆಶೀರ್ವಾದ ಮಾಡೋದಕ್ಕಾಗಿ. ಅಷ್ಟು ಮಾತ್ರವಲ್ಲ, ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿರ್ತದೆ. ಅಂದ್ರೆ ಯಹೂದದ ಮುಖ್ಯ ಪಟ್ಟಣಗಳಲ್ಲಿ ನೀನು ಎಷ್ಟು ಮಾತ್ರವೂ ಸಣ್ಣದಲ್ಲ. ಇಷ್ಟು ವರ್ಷ ನಿನ್ನ ವಂಶದಲ್ಲಿ, ಇಷ್ಟು ವರ್ಷ ನಿನ್ನ ತಲೆಮಾರುಗಳಲ್ಲಿ, ಇಷ್ಟು ವರ್ಷ ನಿನ್ನ ಸ್ನೇಹಿತರ, ಬಂಧು ಮಿತ್ರರ ಮಧ್ಯದಲ್ಲಿ ಬಹಳ ಚಿಕ್ಕವನಾಗಿ, ಬಹಳ ಚಿಕ್ಕವಳಾಗಿ ಇದ್ದು ಜೀವನ ಮಾಡುತ್ತಾ ಇರಬಹುದು. ಆದರೆ ಈ ವರ್ಷ ನಿನ್ನನ್ನ ಉನ್ನತಿಗೆ ಪಡಿಸುವಂತ ವರ್ಷವಾಗಿದೆ. ನಿನ್ನನ್ನ ದೊಡ್ಡ ಮಟ್ಟದಲ್ಲಿ ದೇವರು ನಿನ್ನನ್ನು ಕಾಣುವುದಕ್ಕಾಗಿ ಬಯಸ್ತಾ ಇದ್ದಾನೆ.
ದೇವರು ನಿನ್ನನ್ನು ದೊಡ್ಡದಾಗಿ ನಿನ್ನನ್ನು ಆಶೀರ್ವಾದ ಮಾಡೋದಕ್ಕಾಗಿ ಇದನ್ನು ನೋಡ್ತಾ ಇದ್ದಾನೆ. ನಿನ್ನ ಕುಟುಂಬವನ್ನ ದೊಡ್ಡದಾಗಿ ಆಶೀರ್ವಾದ ಮಾಡೋದಕ್ಕಾಗಿ ನೋಡ್ತಾ ಇದ್ದಾನೆ. ಯಾರ ಮುಂದೆ ನೀನು ಚಿಕ್ಕವನಾಗಿ ಕಂಡುಕೊಂಡಿದೆಯೋ ಅವರ ಮುಂದೆ ದೇವರು ನಿನ್ನನ್ನ ದೊಡ್ಡ ಸ್ಥಾನದಲ್ಲಿ ಇಡುವುದಕ್ಕಾಗಿ ಕರ್ತನು ಈ ಸಭೆಯನ್ನ ದೇವರು ಒಂದು ದೊಡ್ಡ ಲೆವೆಲ್ಗೆ ದೇವರು ಕರ್ಕೊಂಡು ಹೋಗುವುದಕ್ಕಾಗಿ. ಇದು ಎಷ್ಟು ಮಾತ್ರಕ್ಕೂ ಇದು ಚಿಕ್ಕದಾಗಿರುವುದಿಲ್ಲ. ಈ ಸಭೆ ಈ ಒಂದು 2024ಕ್ಕೆ ಬಹಳ ಅದ್ಭುತವಾಗಿ ವಿಸ್ತಾರಗೊಳ್ಳುವಂತದ, ಈ ಸೇವೆ ವಿಸ್ತಾರಗೊಳ್ಳುವಂತ ಒಂದು ಅದ್ಭುತವಾಗಿರುವಂತ ಕಾರ್ಯವನ್ನ ಕರ್ತನಾದ ದೇವರು ಈ ಒಂದು ವರ್ಷದಲ್ಲಿ ನಿನ್ನ ಜೀವನದಲ್ಲೂ, ನಿನ್ನ ಬಾಳಲ್ಲೂ, ನಿನ್ನ ಬದುಕಲ್ಲೂ, ನಿನ್ನ ಕುಟುಂಬದಲ್ಲಿ ದೇವರು ಮಾಡುವುದಕ್ಕಾಗಿ. 4ನೇದಾಗಿ ದೇವರು ಏನ್ ಮಾಡೋದಕ್ಕಾಗಿದ್ದಾನಂದ್ರೆ, ಒಬ್ಬ ಅಧಿಪತಿಯು ನಿನ್ನೊಳಗಿಂದಲೇ ಒಂದು ಶಕ್ತಿ ನಿನ್ನೊಳಗೆ ಬರ್ತದೆ. ಇಲ್ಲಿವರೆಗೂ ನೀನು ಅಧೀನಳಾಗಿರ್ಬೋದು, ಅಧೀನನಾಗಿ ಇನ್ನೊಬ್ಬರ ಕೈ ಕೆಳಗೆ ಜೀವನ ಮಾಡುತ್ತಿರುವಂತ ಒಂದು ಅನುಭವ ನಿನ್ನೊಳಗಿರ್ಬೋದು. ಆದರೆ ನೀನು ಆಳುವಂತ ವ್ಯಕ್ತಿ ಆಗ್ತೀಯ, ನೀನು ಆಳುವಂತ ವ್ಯಕ್ತಿ ಆಗ್ತೀಯ. ನಿನ್ನ ಕೈ ಕೆಳಗೆ ಅನೇಕರು ನಿನ್ನ ಕೈ ಕೆಳಗೆ ಕೆಲಸ ಮಾಡೋದಕ್ಕಾಗಿ ದೇವರು ಕೊಡ್ತಾನೆ. ಒಂದು ಬಲವಾಗಿರುವಂತ ಒಂದು ಆಧಿಪತ್ಯದ ಶಕ್ತಿ, ಬಲವಾಗಿರುವಂತ ಒಂದು ಪವಿತ್ರಾತ್ಮನ ಶಕ್ತಿ ನಿನ್ನೊಳಗೆ ಆವರಿಸಿಕೊಳ್ತದೆ. ಆ ಪವಿತ್ರಾತ್ಮನ ಶಕ್ತಿ, ಆ ಪವಿತ್ರಾತ್ಮನ ಬಲ, ಆ ಪವಿತ್ರಾತ್ಮನ ಮಹಿಮೆ ನಿನ್ನ ಜೀವನವನ್ನ ಅಧಿಪತ್ಯಕ್ಕೆ ಕರ್ಕೊಂಡು ಹೋಗ್ತದೆ. ನೀನು ಆಳಾಗಿರುವುದಿಲ್ಲ, ನೀನು ಗುಲಾಮಳಾಗಿರುವುದಿಲ್ಲ, ಇನ್ನೊಬ್ಬರ ಕೈ ಕೆಳಗೆ ಕೆಲಸ ಮಾಡುವವಳಾಗಿರುವುದಿಲ್ಲ. ಬದಲಾಗಿ ನಿಂದೇ ಒಂದು ಆಧಿಪತ್ಯ ಪ್ರಾರಂಭವಾಗ್ತದೆ, ನಿಂದೇ ಒಂದು ಸಾಮ್ರಾಜ್ಯ ಪ್ರಾರಂಭವಾಗ್ತದೆ, ನಿಂದೇ ಒಂದು ಆಶೀರ್ವಾದದ ಒಂದು ಕೋಟೆ ಪ್ರಾರಂಭವಾಗ್ತದೆ. ಈ ಸಭೆ ಒಂದು ಶಕ್ತಿಯುಳ್ಳ ಅಧಿಪತ್ಯವುಳ್ಳಂತ ಸಭೆ ಆಗ್ತದೆ. ಅಷ್ಟು ಮಾತ್ರವಲ್ಲ, ಅಥವಾ ಕೇಳುತ್ತದೆ, ಆತನು ನನ್ನ ಪ್ರಜೆಯಾದ ಇಸ್ರಾಯೇಲರನ್ನ ಆಳತಕ್ಕವನು. ಆಮೆನ್. ದೇವ ಜನರನ್ನ, ದೇವ ಮಕ್ಕಳನ್ನ, ದೇವ ಸಭೆಯನ್ನ ಇಲ್ಲಿವರೆಗೂ ಯಾವುದೋ ಒಂದು ಶಕ್ತಿ ಒಂದು ವೇಳೆ ನಿನ್ನ ಆಳ್ವಿಕೆ ಮಾಡಿರ್ಬೋದು. ಅದು ಈ ವರ್ಷ ಯೇಸು ಸ್ವಾಮಿ ನಿನ್ನ ಆಳ್ವಿಕೆ ಮಾಡ್ತಾನೆ. ನಿನ್ನ ಕುಟುಂಬವನ್ನ ಯೇಸು ಸ್ವಾಮಿ ಆಳ್ವಿಕೆ ಮಾಡುತ್ತಾನೆ. ನಿನ್ನ ವಂಶವನ್ನ ಯೇಸು ಸ್ವಾಮಿ ಆಳ್ವಿಕೆ ಮಾಡುತ್ತಾನೆ. ನಿನ್ನ ಶರೀರವನ್ನ ಯೇಸು ಸ್ವಾಮಿ ಆಳ್ವಿಕೆ ಮಾಡುತ್ತಾನೆ. ನಿನ್ನ ಆತ್ಮವನ್ನ ಯೇಸು ಸ್ವಾಮಿ ಆಳ್ವಿಕೆ ಮಾಡುತ್ತಾನೆ. ನಿನ್ನ ಪ್ರಾಣವನ್ನ ಯೇಸು ಸ್ವಾಮಿ ಆಳ್ವಿಕೆ ಮಾಡುತ್ತಾನೆ. ಇಡೀ ನಿನ್ನ ಜೀವನವನ್ನ ಯೇಸು ಆಳ್ವಿಕೆ ಮಾಡೋದಕ್ಕಾಗಿ ತೀರ್ಮಾನ ಮಾಡಿ. ಆತನೇ ನಿನ್ನ ಆಳ್ವಿಕೆ ಮಾಡುತ್ತಾನೆ.